Good morning, children. 6th standard. Today, new lesson, part A. Part A means new lesson, Murk Gada. So, lesson name is Murk Gada. Lesson name is Murk Gada. Lesson name is Murk Gada. In previous 4th standard, you learned one lesson of Murk Vidwan. Like this lesson also, Murk Gada. Murk Vidwan means in 4th standard you learned no, Murk means foolish. So Vidwan means ಪಂಡಿತರು. 4 ಜನ ಮೂರ್ಖ ಪಂಡಿತರ ಕಥೆ ಕೇಳಿದ್ರಿ ಅಲ್ವಾ ನೀವು 4th ಸ್ಟ್ಯಾಂಡರ್ಡ್ ಅಲ್ಲಿ. ಅದೇ ತರ ಇದು ನ್ಯೂ ಲೆಸನ್ 1st ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಗೆ ಮೂರ್ಖ ಗಧ. ಮೂರ್ಖ means foolish, ಗಧ means you know na, ಗಧ means what? Monkey? No, what? Donkey. ಗಧ means donkey. ಗಧ means donkey. ಒಂದು ಫೂಲಿಶ್ ಆಗಿರುವಂತ ಗಧ ಬಗ್ಗೆ, ಕತ್ತೆ ಬಗ್ಗೆ, ಡಾಂಕಿ ಬಗ್ಗೆ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಸೊ ದ ಲೆಸನ್ ನೇಮ್ ಇಸ್ ಮೂರ್ಖ ಗಧ. ಬಟ್ ಲೆಸನ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾವು ಪ್ರೀವಿಯಸ್ ಮೂರ್ಖ ವಿದ್ವಾನ್ ಸ್ಟೋರಿನ ನಿಮಗೆ ರಿಕಾರ್ಡ್ ಮಾಡ್ತೀನಿ. ಓಕೆ, ಸೇಮ್ ಆಸ್ ಇಟ್ ಈಸ್ ಹೇಗಿದೆ ಅದೇ ತರ. ಬಟ್ ಇಲ್ಲಿ ಒಂದು ಫೂಲಿಶ್ ಆಗೋದು, ದಡ್ಡ ಆಗೋದು, ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಿರೋದು. ಇಲ್ಲಿ ಒಂದು ಗಧ, ಇಲ್ಲಿ ಒಂದು ಡಾಂಕಿ ತನಗಿರುವಂತ ಬುದ್ಧಿನ ಉಪಯೋಗಿಸಲ್ಲ. ಅದನ್ನ ನಾನು ನಿಮಗೆ ಇವತ್ತಿನ ಲೆಸನ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನೀಗ ಪ್ರೀವಿಯಸ್ ಲೆಸನ್ ಸ್ಟೋರಿ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಮೂರ್ಖ ವಿದ್ವಾನ್, 4 ಜನ ಅಣ್ಣ ತಂದಿರ್ತಾರೆ. ಅವ್ರು ಒಂದಿನ ಏನ್ ಮಾಡ್ತಾರೆ, ಎಜುಕೇಶನ್ ಮಾಡಬೇಕು ಅಂತ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಏನಾಗುತ್ತೆ, ಅವರು ಆಗಿನ ಕಾಲದಲ್ಲಿ ದಾರಿ, ಈಗ ಕಾಡಿನ ಮಧ್ಯ ದಾರಿನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸಿಟಿ ಕಡೆ ಹೋಗ್ತಾ ಇರ್ತಾರೆ, ಶಹರ್ಗೆ ಹೋಗ್ತಾ ಇರ್ತಾರೆ. ಮನೆ ಬಿಟ್ಟು ಹೊರಗಡೆ ಏನ್ ಮಾಡ್ತಾರೆ, ವಿದ್ಯೆ ಕಲಿಯಕ್ಕಂತ ಬಂದಿರ್ತಾರೆ. ಹೊರಗಡೆ ಕಲಿಬೇಕಲ್ಲ, ಸೊ ಸಿಟಿಗೆ ಬರ್ಬೇಕಲ್ಲ. ಸಿಟಿಗೋಸ್ಕರ ಅವ್ರೇನ್ ಮಾಡ್ತಾರೆ, ಕಾಡಿನ ದಾರಿ ಮೂಲಕವಾಗಿ ಸಿಟಿಗೆ ಬರ್ತಾರ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಹುಲಿ ಸಿಗುತ್ತೆ. ಸೊ ಆ ಹುಲಿ ಏನ್ ಹೇಳುತ್ತೆ, ನಾನಿನ್ನ ತಿನ್ಬೇಕು, ನಾನಿನ್ನ ತಿಂತೀನಿ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಅವ್ರು ಹೇಳ್ತಾರೆ ನಾವೀಗ ಸಿಟಿಗೆ ಹೋಗ್ತಾ ಇದೀವಿ ವಿದ್ಯೆ ಕಲ್ತ್ಕೊಂಡ್ಬರಕ್ಕೆ. ನಾವು ವಿದ್ಯೆ ಕಲ್ತ್ಕೊಂಡು ಮತ್ತೆ ಇದೇ ಸ್ಥಾನಕ್ಕೆ, ಇದೇ ಪ್ಲೇಸ್ಗೆ ಬರ್ತೀವಿ, ಆಗ ನಿನ್ನನ್ನು ಬೇಕಾದ್ರೂ ತಿನ್ನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಹುಲಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಆಗೇನ್ ಮಾಡ್ತಾರೆ, ಸಿಟಿಗೆ ಹೋಗ್ತಾರೆ. ಚೆನ್ನಾಗಿ ಒಬ್ಬೊಬ್ರು ಒಂದೊಂದು ವಿಷಯದ ಬಗ್ಗೆ ಎಜುಕೇಶನ್ ತಗೊಂತಾರೆ. ಚೆನ್ನಾಗಿ ಕಲಿತು ವಾಪಸ್ ಬರ್ಬೇಕಾದ್ರೆ ಏನಾಗಿರುತ್ತೆ, ಸೊ ಆ ಹುಲಿನ ಒಬ್ಬ ಬೇಟೆಗಾರ ಬಂದು ಸಾಯಿಸ್ಬಿಟ್ಟಿರ್ತಾನೆ. ಸೊ ಈ 4 ಜನ ಅಣ್ಣ ತಮ್ಮದಿರು ಏನ್ ಮಾಡ್ತಾರೆ, ಅದೇ ಪ್ಲೇಸ್ಗೆ ಬಂದು ಸೇರ್ತಾರೆ. ಎಲ್ಲೋ ಅವ್ರು ಕಲ್ತಿರುವಂತ ವಿದ್ಯೆನ ಏನ್ ಮಾಡ್ತಾರೆ, ಹಂಚ್ಕೋತಾರೆ, ಶೇರ್ ಮಾಡ್ಕೋತಾರೆ. ನಾನು ಇದು ಕಲ್ತಿದ್ದೀನಿ ಶೇರ್ ಮಾಡ್ಕೋತಾರೆ. ಆಗ ದಾರಿ ಬರ್ತಾ ಇರೋ ಟೈಮಲ್ಲಿ 4 ಜನ ಅಣ್ಣ ತಮ್ಮದಿರು ಆ ಸತ್ತಿರೋ ಹುಲಿನ ನೋಡ್ತಾರೆ. ಆಗ ಹೇಳ್ತಾರೆ, ಅರೆ ಇದು ನಾವು ಹೋಗ್ಬೇಕಾದ್ರೆ ನನ್ನ ಅಡ್ಡ ಹಾಕಿತ್ತಲ್ಲ ಹುಲಿ, ಇದೆ ಅಲ್ವಾ ಅದು, ಆದ್ರೆ ಈಗ ಸತ್ತೋಗ್ಬಿಟ್ಟಿದೆ ಅಂತ ಮಾತಾಡ್ಕೊತಾರೆ. ಸೊ ಆಗ ಏನ್ ಮಾಡ್ತಾರೆ, ಮೊದಲನೇ ಅಣ್ಣ ಏನ್ ಮಾಡ್ತಾನೆ, ಸೊ ಅವನು ನಾನಿದಕ್ಕೆ ಒಂದು ಆಕಾರ ಕೊಡಬಲ್ಲೆ. ಅಥವಾ ಆ ಹುಲಿ ಏನಾದ್ರೆ ತುಂಬಾ ದಿನ ಸತ್ತಿ ತುಂಬಾ ದಿನ ಆಗಿರುತ್ತೆ, ಕೊಳ್ತೋಗ್ಬಿಟ್ಟಿರುತ್ತೆ, ಅದು ಅಲ್ಲೇ ಸ್ಮೆಲ್ ಬರ್ತಾ ಇರುತ್ತೆ, ಮೂಳೆಗಳು ಬೋನ್ಸ್ಗಳೆಲ್ಲ ಅಲ್ಲಿರುತ್ತೆ. ಸೊ ಮೊದಲ ಅಣ್ಣ ಹೇಳ್ತಾರೆ, ನಾನು ಈ ಮೂಳೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಒಂದು ಆಕಾರ ಕೊಡ್ತೀನಿ. ಅದು ಹೇಗೆ, ನಾನು ಕಲ್ತಿರೋ ವಿದ್ಯೆಯಿಂದ ಈ ಹುಲಿಗೊಂದು ಆಕಾರ ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಆಗ 4ನೇ ತಮ್ಮ ಇರ್ತಾರಲ್ಲ, ಚಿಕ್ಕ ತಮ್ಮ, ಲಾಸ್ಟ್ ಕೊನೆ ತಮ್ಮ ಹೇಳ್ತಾರೆ, ಬೇಡ, ಅಲ್ಲಿ ಕಲ್ತಿರೋ ವಿದ್ಯೆನ ಇದಕ್ಕೆ ಉಪಯೋಗಿಸ್ಬೇಡ, ಇದ್ರ ಮೇಲೆ ಪ್ರಯೋಗಿಸ್ಬೇಡ, ಬೇಡ ಅಂತ ಹೇಳ್ತಾರೆ. ಸೊ ಆಗ ಅವ್ರೇನ್ ಮಾಡ್ತಾರೆ, ಮೊದಲನೇ ಅಣ್ಣ ಮಾತು ಕೇಳಿದ್ರೆ ನಾನು ಪ್ರದರ್ಶನ ತೋರಿಸ್ಲೇಬೇಕು, ನಾನು ಎಷ್ಟು ಕಲ್ತೀನಿ ನಾನು ತೋರಿಸ್ಲೇಬೇಕಲ್ಲ ಅಂದ್ಬಿಟ್ಟು, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಆ ಬೋನ್ಸ್ಗಳನ್ನೆಲ್ಲ ಜಾಯಿನ್ ಮಾಡಿ ಶೇರ್ಗೆ ಒಂದು, ಆ ಹುಲಿಗೆ ಒಂದು ಆಕಾರನ ಕೊಟ್ಬಿಡ್ತಾನೆ. ಓಕೆ, ಸೊ 2ನೇ ಜನ ಒಂದು ಆಕಾರ ಕೊಟ್ಟಾಗ 2ನೇ ಅಣ್ಣ ಏನ್ ಮಾಡ್ತಾನೆ, ನಾನೇನು ಬರೀ ಆಕಾರ ಕೊಟ್ಟಿದ್ಯಾ, ನಾನು ಇದಕ್ಕೆ ಒಂದು ಸ್ಕಿನ್ನ ಕೊಡ್ತೀನಿ, ಚರ್ಮ ಕೊಡ್ತೀನಿ, ನಾನು ಅದರಲ್ಲಿ ಓದ್ಕೊಂಡ್ಬಂದಿರುವಂತ ವಿದ್ಯೆನ. ಆಗ ಕೊನೆ ತಮ್ಮ ಹೇಳ್ತಾ ಬೇಡ, ಇದ್ರ ಮೇಲೆ ನಿಮ್ಮ ವಿದ್ಯೆನ ಪ್ರಯೋಗಿಸ್ಬೇಡಿ, ಇದು ತುಂಬಾ ಕ್ರೂರವಾದ ಪ್ರಾಣಿ, ಅದ್ಮೇಲೆ ವಿದ್ಯೆ ಪ್ರಯೋಗಿಸ್ಬೇಡ್ರಿ ಅಂದಾಗ, ಇಲ್ಲ ನಾನು ವಿದ್ಯೆನ ತೋರಿಸ್ತೀನಿ ಅಂತ ಅವನೇನ್ ಮಾಡ್ತಾನೆ, ಅದಕ್ಕೆ ಸ್ಕಿನ್ನ ಕೊಡ್ತಾನೆ, ಚರ್ಮನ ಹೊದಿಕೆನ ಕೊಡ್ತಾನೆ, ಅದು ಚರ್ಮನ ವಾಪಸ್ ಕೊಡ್ತಾನೆ, ತನ್ನ ವಿದ್ಯೆನೆಲ್ಲ ಉಪಯೋಗಿಸಿ ಅದಕ್ಕೆ ಚರ್ಮ ಕೊಟ್ಬಿಡ್ತಾನೆ. ಸೊ ಆಗ 3ನೇ ಅಣ್ಣ ಏನ್ ಮಾಡ್ತಾನೆ, ನೀವಿಬ್ರು ಮಾಡಿರುವಂತದ್ದೇನು, ನಾನು ಇದಕ್ಕೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಏನ್ ಮಾಡ್ತಾನೆ, ಲಾಸ್ಟ್ ತಮ್ಮ ಮತ್ತೆ ಹೇಳ್ತಾನೆ, ಇಲ್ಲ ನೀನ್ ಕೆಲಸ ಮಾಡ್ಬಾರ್ದು, ನೀನ್ ಕೆಲಸ ಮಾಡಿದ್ರೆ ಅದಕ್ಕೆ ಪ್ರಾಣ ಬರುತ್ತೆ, ಆಗ ಹುಲಿ ಎದ್ಬಿಟ್ಟು ನಮ್ಮೆಲ್ಲ ತಿಂದ್ಬಿಡುತ್ತೆ. ಸೊ ಈಗ ಬೇಡ, ಈ ವಿದ್ಯೆ ಕೆಲಸ ಬೇಡ ಅಂತ ಹೇಳ್ತಾನೆ. ಆಗ ಕೊನೆ ತಮ್ಮ ಹೇಳಿದ್ರು
ಕೇಳಲ್ಲ, ಇಲ್ಲ ಪ್ರಾಣ ಕೊಡ್ತೀನಿ ಈ ಹುಲಿಗೆ ಅಂತ ಹೇಳ್ತಾನೆ. ಆಗ ತಮ್ಮ ಹೇಳ್ತಾನೆ, ಹಾಗಾದ್ರೆ ನೀವು ನಿಮ್ಮ ವಿದ್ಯೆಗಳ ಪ್ರದರ್ಶನ ಮಾಡಿದಿರಾ, ಮಾಡಿ ನಾನೀಗ ಒಂದು ಮರದ ಮೇಲೆ ಹೋಗಿ ಕೂತ್ಕೊಳ್ತೀನಿ, ನನ್ನ ಪ್ರಾಣ ಉಳಿಸ್ಕೋಬೇಕು, ನಾನು ಒಂದು ಮರದ ಮೇಲೆ ಹೋಗಿ ಕೂತ್ಕೊಳ್ತೀನಿ, ನೀವು ನಿಮ್ಮ ವಿದ್ಯೆನ ಪ್ರದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ಮಾತಿಗೆ ಎಲ್ಲ ಅಣ್ಣತಮ್ಮರು ಏನ್ ಮಾಡ್ತಾರೋ ಒಪ್ಪೋದರೆ, ಆಯ್ತು ನೀನು ಮರದ ಮೇಲೆ ಕೂತ್ಕೊಂಡಿದ್ದು, ನಾನು ಇದಕ್ಕೆ ಪ್ರಾಣ ಕೊಡ್ತೀನಿ, ನಾನು ಕಲ್ತಿರೋ ವಿದ್ಯೆನ ಉಪಯೋಗಿಸಿ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾರೆ. ಆಗೇನ್ ಮಾಡ್ತಾನೆ, ಲಾಸ್ಟ್ ಕೊನೆ ತಮ್ಮ ಮರದ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಏನಕ್ಕೆ? ತನ್ನ ಪ್ರಾಣನ ಬಚಾವ್ ಮಾಡ್ಕೊಳ್ಳೋಕೆ, ಉಳಿಸ್ಕೊಳ್ಳೋಕ್ಕೋಸ್ಕರ. ಆಗ ಮೂರನೇ ಅಣ್ಣ ಏನ್ ಮಾಡ್ತಾನೆ, ಆ ಸತ್ತೋಗಿರುವಂತ ಹುಲಿಗೆ ಪ್ರಾಣನೇ ಕೊಟ್ಬಿಡ್ತಾನೆ. ತನ್ನ ವಿದ್ಯೆ ಮೂಲಕ ತಾನು ಓದಿರುವಂತ ವಿದ್ಯೆನ ಒಂದು ಕೆಟ್ಟ ರೀತಿ ಉಪಯೋಗಿಸ್ಕೊಂಡು ಪ್ರಾಣನೇ ಕೊಟ್ಬಿಡ್ತಾನೆ. ಇನ್ನು ಹುಲಿಗೆ ಪ್ರಾಣ ಬಂದ್ಮೇಲೆ ಇನ್ನೇನ್ ಮಾಡುತ್ತೆ, ಅದು ಬಿಡುತ್ತೆ ಯಾರಾದ್ರೂ? ಸೊ ಅದೇನ್ ಮಾಡುತ್ತೆ, ಆ 3 ಜನ ಅಣ್ಣ ತಮ್ಮದಿರ್ನು ಹೋಗಿ ಹಸುವಿನಿಂದ ಅದು ತಿಂದು ಸಾಯಿಸ್ಬಿಡುತ್ತೆ. ಆಗ ಏನ್ ಮಾಡ್ತಾನೆ, ಕೊನೆ ತಮ್ಮ ಮರದ ಮೇಲೆ ಕುತ್ಕೊಂಡು ತನ್ನ ಅಣ್ಣ ತಮ್ಮದಿರು ಸತ್ತೋದ್ರಲ್ಲ ಅಂತ ಅಲ್ಲೇ ಕುತ್ಕೊಂಡು ಹತ್ಕೊಂಡು ನೋಡ್ತಾನೆ. ಯಾವತ್ತೂ ನಮ್ಮ ವಿದ್ಯೆನ ನಾವು ಬೇರೆ ಕೆಟ್ಟ ದಾರಿನಲ್ಲಿ ಉಪಯೋಗಿಸ್ಕೋಬಾರ್ದು, ಕೆಟ್ಟ ರೀತಿಗೆ ಉಪಯೋಗಿಸ್ಕೋಬಾರ್ದು. ಸೊ ಈ ಲೆಸನ್ನ ಅರ್ಥ ಇಷ್ಟೇ. ನಾವು ಕಂಪೋಸ್ ಲೆಸನ್ पार्ट 1 मूर्ख गधा। बॉक्स है ನೋಡಿ, छात्र दिल दिमाग से काम करना सीखते हैं. ಸೊ ಈ ಪಾಠದಲ್ಲಿ ಸ್ಟೂಡೆಂಟ್ಸ್ ಗಳಿಗೆ, ಛಾತ್ರ ಮೀನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳಕ್ ಹೋಗ್ತಿದ್ದಾರೆ ಅಂದ್ರೆ, ದಿಲ್ ದಿಮಾಗ್ ಸೆ ಕಾಮ್ ಕರ್ನ ಅಂದ್ರೆ ಮನಸ್ಸಿಟ್ಟು ಕೆಲಸನ ಮಾಡಬೇಕು. ಯಾವ್ದೇ ಕೆಲಸ ಆದ್ರೂ ಅರ್ಧ ಮನಸ್ಸಿನಲ್ಲಿ ಮಾಡಬಾರ್ದು, ಪೂರ್ತಿ ಮನಸ್ಸಿನಿಂದ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. फर्स्ट पैराग्राफ, किसी जंगल में एक शेर रहता था. ಅಂದ್ರೆ किसी जंगल में, ಯಾವುದೋ ಒಂದು ಜಂಗಲ್ ಮೀನ್ಸ್ ಫಾರೆಸ್ಟ್, ಒಂದು ಫಾರೆಸ್ಟ್ ಅಲ್ಲಿ ಒಂದು ಶೇರ್ ಇತ್ತು. ಶೇರ್ ಮೀನ್ಸ್ ಲಯನ್. ಸೊ ಅಂಡರ್ಲೈನ್ ದ ವರ್ಡ್ ಜಂಗಲ್. ಜಂಗಲ್ ಮೀನ್ಸ್ ಫಾರೆಸ್ಟ್. ಫಾರೆಸ್ಟ್ ಅಲ್ಲಿ ಶೇರ್, ಅಂಡರ್ಲೈನ್ ದ ವರ್ಡ್ ಶೇರ್, ಲಯನ್. white chocolate. ಸೊ ಲಯನ್ ಇತ್ತು, ಒಂದು ಕಾಡಿನಲ್ಲಿ ಒಂದು ಲಯನ್ ಅಂತ ಹೇಳ್ತಾ ಇದ್ದಾರೆ. एक सियार उसका सेवक था. एक सियार उसका सेवक था. सियार, underline the word सियार. सियार means fox. ಸೊ ಒಂದು ಸಿಯಾರು ಇತ್ತು. ಸೊ ಶೇರ್ ಜೊತೆಗೆ ಫ್ರೆಂಡ್ ತರ ಒಂದು ಸಿಯಾರು ಇತ್ತು. ಸಿಯಾರ್ ಮೀನ್ಸ್ ಫಾಕ್ಸ್ ಅಂತ. ಓಕೆ. एक बार एक हाथी ने शेर की से शेर की लड़ाई हो गई. ಒಂದು ದಿನ ಶೇರ್ಗೆ ಹಾಥಿ ಜೊತೆ ಲಡಾಯಿ ಮೀನ್ಸ್ ವಾರ್, ಜಗಳ ಆಗೋಯ್ತು. ಅಂಡರ್ಲೈನ್ ದ ವರ್ಡ್ ಲಡಾಯಿ. ಓಕೆ. ಸೊ ಹಾಥಿಗೆ ಶೇರ್ ಜೊತೆ ಒಂದ್ಸಲಿ ಜಗಳ ಆಗೋಯ್ತು. ಶೇರ್ ಬುರಿ ತರ ಸೆ ಘಾಯಲ್ ಹೋ ಗಯಾ. ಆಗ ಶೇರ್ ಏನ್ ಮಾಡ್ತು, ಬುರಿ ತರ ಸೆ ಅಂದ್ರೆ ಬುರಿ ಮೀನ್ಸ್ ಕೆಟ್ಟದ್ದು, ಬ್ಯಾಡ್ ಅಂತ. ಅದು ತುಂಬಾ ಕೆಟ್ಟದಾಗಿ, ಘಾಯಲ್ ಮೀನ್ಸ್ ಅದು ತುಂಬಾ ಗಾಯಗಳು ಆಗೋಯ್ತು, ನೋವಾಗೋಯ್ತು, ಅದು ತುಂಬಾ ಗಾಯ ಆಗೋಯ್ತು. अंडरलाइन द वर्ड घायल. वह चलने फिरने में भी असमर्थ हो गया. वह ಅಂದ್ರೆ ಯಾವುದು, ಶೇರ್ ಚಲನೆ ಫಿರ್ನೆ ಮೇ ಬಿ. ಸೊ ಚಲನೆ ಅಂದ್ರೆ ವಾಕ್ ಮಾಡಕ್ಕೂ ಆಗ್ತಾ ಇಲ್ಲ ಅದ್ರ ಕೈಲಿ, ಎಲ್ಲಾದ್ರೂ ಕುತ್ಕೊಳ್ಳೋಕ್ಕೂ ಸಹ ಅದ್ರ ಕೈಲಿ ಆಗ್ತಾ ಇಲ್ಲ. ಸಮರ್ಥ ಮೀನ್ಸ್ ಕೆಪಾಸಿಟಿ ಇರೋರು, ಅಸಮರ್ಥ ಮೀನ್ಸ್ ಕೆಪಾಸಿಟಿ ಇಲ್ಲದೆ ಇರೋದು. ಇದು ಆಪೋಸಿಟ್ ವರ್ಡ್ ಬರ್ಕೊಳ್ಳಿ. ಸಮರ್ಥ ಮೀನ್ಸ್ ಸಮರ್ಥ, ಆಪೋಸಿಟ್ ಅಸಮರ್ಥ. ಸೊ ಸಮರ್ಥ ಅಂದ್ರೆ ಅವ್ರ ಕೈಲಿ ಆಗುತ್ತೆ, ನಾವು ಎನ್ಕರೇಜ್ ಮಾಡಬೇಕು, ಅವ್ರು ಮಾಡೇ ಮಾಡ್ತಾರಲ್ಲ ಕೆಲಸ, ಅವ್ರ ಕೈಲಿ ಆ ಪವರ್ ಇದೆ, ಆ ಶಕ್ತಿ ಇದೆ. ಅಸಮರ್ಥ ಮೀನ್ಸ್ ಶಕ್ತಿ ಇಲ್ಲ. ಈಗ ನೀವು ಫೀವರ್ ಇಲ್ಲ ಅನ್ಕೊಳ್ಳಿ, ಫೀವರ್ ಇಲ್ಲ ಅಂದ್ರೆ ಈಗ ಫೀವರ್ ಇದ್ದಾಗ ಎಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀರಾ, ಒಂದ್ ಸೆಕೆಂಡ್ ಕೂರಲ್ಲ, ಅಲ್ಲಿ ಓಡಾಡ್ತಾರೆ. ಫೀವರ್ ಇದ್ದಾಗ ಊಟ ಸರಿಯಾಗಿ ಸಿಗಲ್ಲ, ಒಂದ್ ಕೆಲಸ ಹೇಳಿದ್ರೆ ಆಗಲ್ಲ ಅಂತ ಹೋಗಿ ಮಲ್ಕೊಳ್ತೀರಾ. ಬಿಕಾಸ್ ನಿಮ್ ಬಾಡಿಯಲ್ಲಿ ಆ ಸ್ಟ್ರೆಂತ್ ಇರಲ್ಲ, ನೀವು ಅಸಮರ್ಥರಾಗ್ಬಿಡ್ತೀರಾ.
शेर बुरी तरह से घायल हो गया. शेर्ಗೆ ಎಲ್ಲಾ ತರ ಪೆಟ್ಟಾಗೋಯ್ತು ಬಿಕಾಸ್ ಅದು ಎಲಿಫೆಂಟ್ ಜೊತೆ ಜಗಳ ಮಾಡ್ಕೊಂತಲ್ಲ ಅದಕ್ಕೆ. वो चलने फिरने में भी असमर्थ रहा. ಅದಕ್ಕೆ ನಡೆಯಕ್ಕಾಗದಿರೋಷ್ಟು ಶಕ್ತಿಹೀನವಾಯಿತು. ಶಕ್ತಿನೇ ಇಲ್ಲದೆ ಇರೋ ತರ ಆಗೋಯ್ತು. आहार न मिलने से सियार भूखा था. So आहार न मिलने पर, आहार means food. FOOD food. ಆಹಾರ न मिलने पर ತಿನ್ನಕ್ಕೆ ಊಟ ಸಿಕ್ಕರೆ ನಮಗೆ ಬಾಡಿ ಸ್ಟ್ರೆಂತ್ ಬರೋದು. ನಮ್ಮ ಊಟನೆಲ್ಲ ಕೆಲಸ ಮಾಡೋ ನಾವು ಎಷ್ಟೊತ್ತು ಮಾಡ್ಬೋದು? ಹಬ್ಬ ಬಂದ್ರೆ ಒನ್ ಡೇ ಮಾಡ್ಬೋದು, ಒನ್ ಟೈಮ್ ಮಾಡ್ಬೋದು. ಡೇ ಹೋಲ್ ಡೇ ಮಾಡಿದ್ರೆ ವಿತೌಟ್ ಫುಡ್, ವಿತೌಟ್ ಡ್ರಿಂಕ್, ಏನು ಕುಡಿದೇನೆ ನೀರು ಕುಡಿದೇನೆ ವಿತೌಟ್ ಫುಡ್ ನಮಗೆ ಕೆಲಸ ಮಾಡೋದಾಗುತ್ತಾ? ನೋ. ಸೊ ಆಗಲ್ಲ. ಸೊ ಇಲ್ಲಿ ಸಿಯಾರು ಸಹ ಫ್ರೆಂಡ್ ಅಲ್ವಾ, ಶೇರ್ ಫ್ರೆಂಡ್ ಅಲ್ವಾ ಸಿಯಾರು, ಫಾಕ್ಸು, ಅದಕ್ಕೂ ಸಹ ಹಾಗೆ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಶೇರ್ಗೆ ಗಾಯಲಾಗಿದೆ, ಅದಕ್ಕೆ ಗಾಯ ಆಗಿದೆ, ಅದಕ್ಕೆಲ್ಲೂ ಊಟನ ಮುಟ್ಟಕ್ಕಾಗ್ತಾ ಇಲ್ಲ. ಸೊ ಅದ್ರ ಫ್ರೆಂಡ್ ಸಿಯಾರ್, ಅದಕ್ಕೂ ಏನಾಗಿದೆ, ಈಗ ಊಟ ಇಲ್ದಿರೋ ಥರ ಆಗಿದೆ. ಸೊ ಅದಕ್ಕೂ ಸಹ ಊಟ ಇಲ್ಲ, ಬುಕ್ಕಾದ, ಅದು ಹಸ್ಕೊಂಡೇ ಇತ್ತು. Did you understand first paragraph now? Okay, once I'll read the lesson, just follow the letter. किसी जंगल में एक शेर रहता था. एक सियार उसका सेवक था. एक बार हाथी से शेर की लड़ाई हो गई. शेर बुरी तरह से घायल हो गया. वो चलने फिरने में भी असमर्थ हो गया. आहार ना मिलने से सियार भूखा था. Okay, underline the word now. First line jungle. In that line only शेर, सियार, सेवक, last letter सेवक. Next second line लड़ाई, बुरी. Third line घायल, असमर्थ, आहार. Last line भूखा. Okay. Now come for second paragraph. So first paragraph picture talk to. So शेर और सियार इब्ರು फ्रेंड्स. ಸೊ ಅವರಿಬ್ರ ಮಧ್ಯ ಕಾನ್ವರ್ಸೇಷನ್ ಆಗ್ತಾ ಇದೆ. ಭೂಖಾ गया ಅದು ಹಸ್ಕೊಂಡು ಇಬ್ರು ಒಂದೇ ಕಾಡಲ್ಲಿ ಇರುವಂತ ಪಿಕ್ಚರ್ ಇದು. ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್. शेर ने सियार से कहा. ಸೊ ಈಗ ಶೇರ್ ಮತ್ತೆ ಸಿಯಾರ್ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಫಾರೆಸ್ಟ್ ಅಲ್ಲಿ ನಡೀತಾ ಇದೆ. ಈಗ ಶೇರ್ ಸಿಯಾರ್ಗೆ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಓಕೆ. शेर ने सियार से कहा, तुम जाओ और किसी पशु को खोज कर ले आओ. सो नीन होगो, तुम जाओ, नीन होगो, किसी पशु को खोज कर ले आओ. पशु मीन्स एनिमल. ಯಾವ್ದಾದ್ರು ಆನಿಮಲ್ ನ ಹುಡ್ಕೊಂಡು ತಗೊಂಡ್ ಬಾ, ಕತ್ಕೊಂಡ್ ಬಾ ಅಂತ ಹೇಳ್ತಾರೆ. ಸೊ ಪಶು ಮೀನ್ಸ್ ಆನಿಮಲ್. underline the word animal. Okay. खोज कर, खोज means search. ಯಾವ್ದಾದ್ರು ಆನಿಮಲ್ ಹುಡ್ಕೊಂಡು ತಗೊಂಡ್ ಬಾ. जिसे मारकर हम अपना पेट भर सकते हैं. ನಾವನ್ನ ಕೊಂದ್ಬಿಟ್ಟು, ಮಾರ್ಕರ್ ಮೀನ್ಸ್ ಕೊಲ್ಲೋದು. ಸೊ ನಾವನ್ನ ಕೊಂದ್ಬಿಟ್ಟು ಅಪ್ನ ಪೇಟ್ ಭರ್ ಸಕ್ತೆ ಹೈ. ನಾವನ್ನ ಕೊಂದ್ಬಿಟ್ಟು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಇನ್ನು ಹೋಗಿ ಯಾವ್ದಾದ್ರು ಆನಿಮಲ್ ನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. सियार किसी जानवर की खोज करता हुआ एक गांव में पहुंच गया. आग सियार ಏನ್ ಮಾಡುತ್ತೆ, ಆಯ್ತು ಬಂದ್ಬಿಟ್ಟು ಸೊ किसी जानवर की खोज करता हुआ, तो ಯಾವ್ದಾದ್ರು ಆನಿಮಲ್ ಸಿಗುತ್ತಾ ಅಂತ ಹುಡ್ಕೊಂಡು गांव में पहुंच गया. गांव मीन्स विलेज. ಒಂದು ಹಳ್ಳಿಗೆ ಬರುತ್ತೆ. अंडरलाइन द वर्ड गांव. ಒಂದು ಹಳ್ಳಿಗೆ ಬರುತ್ತೆ. वह उसने एक गधे को घास चरते हुए देखा. ಅಲ್ಲಿ ಆ ಸಿಯಾರು ಒಂದು ಗಧೆನ ನೋಡುತ್ತೆ. ಗಧಾ ಮೀನ್ಸ್ ಒಂದೇ. ಗಧೆನ, ಒಂದು ಕತ್ತೆನ ನೋಡುತ್ತೆ. ಮೀನ್ಸ್ ಡಾಂಕಿ. ಅಲ್ಲಿ ಅದು ಒಂದು ಡಾಂಕಿನ ನೋಡುತ್ತೆ. ಯಾರನ್ನ ನೋಡುತ್ತೆ? ಒಂದು ಡಾಂಕಿನ. ಚರಕ್ತೆ ಮೀನ್ಸ್ ಬಾಯಲ್ಲಿ ಆಡ್ಕೊಂಡು ಫುಡ್ ನ ತಿಂತಾ ಇರುವಂತ ಒಂದು ಗಧೆನ ನೋಡುತ್ತೆ. ಘಾಸ್ ಮೀನ್ಸ್ ಗ್ರಾಸ್. ಅಂಡರ್ಲೈನ್ ದ ವರ್ಡ್ ಘಾಸ್.
ಗ್ರಾಸ್. ಓಕೆ, ಚರಕ್ಕೆ ಹೋಗಬೇಕು. ಅಲ್ಲಿ ಅದು ಹಳ್ಳಿಗೆ ವಿಲೇಜ್ಗೆ ಬಂದಾಗ ಒಂದು ಕತೆ ಏನ್ ಮಾಡ್ತಾ ಇರುತ್ತೆ, ಘಾಸ್ನ ತಿಂತಾ ಇರುತ್ತೆ, ಮೀನ್ಸ್ ಹುಲ್ನ ತಿಂತಾ ಇರುತ್ತೆ. ಅದನ್ನ ಯಾರು ನೋಡ್ತಾರೆ, ಸಿಯಾರು ನೋಡುತ್ತೆ. ಸಿಯಾರ್ ಗದೆ ಕೆ ಪಾಸ್ ಗಯಾ और बोला. ಈಗ ಸಿಯಾರ್ ಏನ್ ಮಾಡುತ್ತೆ, ಗದೆ ಹತ್ರ ಹೋಗುತ್ತೆ. ಈಗ ಸಿಯಾರ್ ಮತ್ತೆ ಗದೆ ಮೀನ್ಸ್ ಡಾಂಕಿ ಮಧ್ಯ ಕಾನ್ವರ್ಸೇಷನ್ ನಡೀತಾ ಇದೆ. ಅದ ಹತ್ರ ಹೋಗುತ್ತೆ. ಅದ್ರ ಹತ್ರ ಹೋಗ್ಬಿಟ್ಟು ಹೇಳುತ್ತೆ, ಮಾಮ ಪ್ರಣಾಮ್. ಸೊ ಅದ್ ಹೇಳ್ತದೆ, ಮಾಮ ನಿನ್ಗೆ ಗುಡ್ ಮಾರ್ನಿಂಗ್. ಈಗ ನಾವು ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಡ್ಯಾಡಿ, ಗುಡ್ ಮಾರ್ನಿಂಗ್ ಮಮ್ಮಿ ಹೇಳಲ್ವಾ, ಆ ಥರದ್ದು ನಿನಗೆ ವಂದನೆಗಳು. ಪ್ರಣಾಮ್ ಮೀನ್ಸ್ ವಂದನೆಗಳು ನಿನಗೆ ಮಾಮ ಅಂತ ಹೇಳ್ತಾರೆ. ಬಹುತ್ ದಿನೋಂ ಕೆ ಬಾದ್ ದರ್ಶನ್ ಹುವಾ ಹೈ. ತುಂಬಾ ದಿನ ಆದ್ಮೇಲೆ ನಿಮ್ದು ದರ್ಶನ ಆಗ್ತಾರೆ, ಅಂದ್ರೆ ತುಂಬಾ ದಿನ ಆದ್ಮೇಲೆ ನನ್ನ ನೋಡ್ತಾ ಇದ್ದೀನಿ ಅಂತ ಸಿಯಾರು ಯಾರು ಹೇಳ್ತಾ ಇದೆ, ಡಾಂಕಿಗೆ ಹೇಳ್ತಾ ಇದೆ. ಯಾರು ಹೇಳ್ತಾ ಇದೆ, ಸಿಯಾರು ಡಾಂಕಿಗೆ ಹೇಳ್ತಾ ಇದೆ, ನಿಮ್ಮ ನೋಡಿ ತುಂಬಾ ದಿನ ಆಗಿತ್ತು. ದರ್ಶನ್ ಮೀನ್ಸ್ ನೀವು ದೇವರು ಅಂತಲ್ಲ, ನಿಮ್ಮ ಫೇಸ್ ನ ನೋಡಿ, ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳ್ತಾ ಇದೆ. ತುಮ್ ಇತನೆ ದುಬ್ಲೆ ಕೇಸೆ ಹೋಗಯೆ, ನೀನು ಇಷ್ಟೊಂದು ವೀಕ್ ಹೇಗಾಗಿದ್ಯಾ. ದುಬ್ಲೆ ಮೀನ್ಸ್ ವೀಕ್, ಅಂಡರ್ಲೈನ್ ದ ವರ್ಡ್. ದುಬ್ಲೆ ಮೀನ್ಸ್ ವೀಕ್, ನೀನು ಇಷ್ಟೊಂದು ಸಣ್ಣ ಯಾಕಾಗಿದ್ಯಾ ಅಂತ ಕೇಳ್ತಾ ಇದೆ. ಗದಾ ಬೋಲ. ಆಗ ಗದಾ ಹೇಳುತ್ತೆ, ಆಗ ಡಾಂಕಿ ಹೇಳುತ್ತೆ, ಭಾಯ್ ಅಣ್ಣ, ಕುಚ್ ಮತ್ ಪೂಚೋ, ನೀನು ಏನು ಕೇಳಬೇಡ. ಕುಚ್ ಮೀನ್ಸ್ ಏನು ಕೇಳಬೇಡ, ಮತ್ ಪೂಚೋ ಮೀನ್ಸ್ ಡೋಂಟ್ ಆಸ್ಕ್ ಎನಿಥಿಂಗ್, ನೀನೇನು ಕೇಳಬೇಡ. ಮೇರಾ ಸ್ವಾಮಿ ಬಡ ಕಠೋರ್ ಹೈ. ಮೇರಾ ಸ್ವಾಮಿ ಮೀನ್ಸ್ ಇಲ್ಲಿ ಓನರ್. ಈಗ ಕತ್ತೆನ ನೋಡ್ಕೊಳಕ್ ಒಬ್ರು ಓನರ್ ಇರ್ತಾರಲ್ವಾ, ಕತ್ತೆನ ಕೆಲವು ಮನೆ ಸಾಕೊಂಡಿರ್ತಾರಲ್ವಾ, ಅದ್ರ ಮೇಲೆ ಬಟ್ಟೆ ಹೊಲಿಸ್ತಾರೆ. ಲಾಂಡ್ರಿನ ತಗೊಂಡೋಗ್ಬೇಕಾದ್ರೆ, ಡೋಬಿಗೆಲ್ಲ ತಗೊಂಡೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಆಗಿನ ಕಾಲದಲ್ಲಿ ಕತ್ತೆ ಮೇಲೆ ಹೊಲಿಸಿ ತಗೊಂಡು ಹೋಗ್ತಿರ್ತಾರಲ್ಲ. ಸೊ ಆ ಮನೆ ಮಾಲೀಕನ್ನ ಗದಾ ಸ್ವಾಮಿ ಅಂತ ಹೇಳ್ತಾ ಇರೋದು. ಅಂಡರ್ಸ್ಟುಡ್ ನೋ. ಆ ಮನೆ ಓನರ್ನ ಡಾಂಕಿ, ಅಂದ್ರೆ ಆ ಡಾಂಕಿನ ಯಾರು ಸಾಕ್ತಾ ಇದ್ದಾರೋ ಅವ್ರನ್ನ ಸ್ವಾಮಿ, ಓನರ್ನ ಸ್ವಾಮಿ ಅಂತ ಹೇಳ್ತಾರೆ. ಮೇರ ಸ್ವಾಮಿ ಬಡ ಕಠೋರೆ, ಅಂದ್ರೆ ನಮ್ಮ ಸ್ವಾಮಿ ಇದರಲ್ಲ, ಅವನು ತುಂಬಾ ಕಠೋರ್ ಮೀನ್ಸ್ ತುಂಬಾ ದುಷ್ಟ, ಅವನು ತುಂಬಾ ಕೆಟ್ಟವನವನು ಅಂತ ಹೇಳ್ತಾರೆ. ವಾ ಪೇಟ್ ಪರ್ ಗಾಸ್ ನಹಿ ದೇತಾ. ಪೇಟ್ ಮೀನ್ಸ್ ಸ್ಟಮಕ್. ಅವನು ಹೊಟ್ಟೆ ತುಂಬಂಗೆ ನನಗೆ ಗ್ರಾಸ್ ಅನ್ನು ಕೊಡಲ್ಲ, ಹುಲ್ಲನ್ನು ಕೊಡಲ್ಲ ನನಗೆ. ನಹಿ ದೇತಾ ಮೀನ್ಸ್ ದೇ ನಾಟ್ ಗಿವನ್, ದೇ ಡಿಡ್ ನಾಟ್ ಗಿವನ್. ನನಗೆ ತಿನ್ನಕ್ಕೆ ಅವನು ಹೊಟ್ಟೆ ತುಂಬಾ ಗ್ರಾಸ್ ಕೊಡಲ್ಲ ಅವನು ನನಗೆ ಅಂತ ಹೇಳ್ತಿದ್ದೆ. ಈ दूल्हा से सनी हुई घास खाकर पेट भरना पड़ता है. ಸೊ ಈ ಒಣಗೋಗಿರೋಂಥ ಹುಲ್ಲನ್ನ ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ ಅಂತ ಹೇಳ್ತಾ ಇದೆ. ಅಂದ್ರೆ ಅದ್ರಲ್ಲಿ ಏನು ಸತ್ವ ಇಲ್ಲ, ಅದು ತುಂಬಾ ಡ್ರೈ ಆಗೋಗಿರುವಂತ ಘಾಸ್ನ ತಿನ್ನೋ ಹಂಗೆ ಆಗೋಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾ ಇದೆ. ಸಿಯಾರ್ ನೆ ಕಹಾ. ಆಗ ಸಿಯಾರ್ ಹೇಳಿದೆ, ಮಾಮಾ ಉಧರ್ ನದಿ ಕೆ ಕಿನಾರೆ ಏಕ್ ಬಡಾ घास का मैदान है. ಅದು ಹೇಳುತ್ತಾಗ ಸಿಯಾರ್, ಮಾಮಾ ಅಲ್ಲಿ ನದಿ ಕೆ ಕಿನಾರೆ, ನದಿ ಕೆ ಕಿನಾರೆ ಮೀನ್ಸ್ ಎಡ್ಜ್ ಆಫ್ ರಿವರ್. ಎಡ್ಜ್ ಆಫ್ ರಿವರ್ ಅಲ್ಲಿ ರಿವರ್ ಬ್ಯಾಂಕ್ ಹತ್ರ ಒಂದು ಬಡ ಘಾಸ್ ಕಾ ಮೈದಾನ है. ಯಾಕಂದ್ರೆ ಹುಲ್ಲು ತುಂಬಿರುವಂತ ಒಂದು ದೊಡ್ಡ ಮೈದಾನ ಮೀನ್ಸ್ ಗ್ರೌಂಡ್, ಒಂದು ದೊಡ್ಡ ಗ್ರೌಂಡ್ ಇದೆ. ಟರ್ನ್ ದ ಪೇಜ್. ಚಲೋ वही तुम मेरे साथ आनंद से रहो. चलो मीन्स बा, ನೀನ್ ನನ್ನ ಜೊತೆ ಅಲ್ಲೇ, ಆನಂದ್ ಮೀನ್ಸ್ ಖುಷಿ, ಹ್ಯಾಪಿ. ನೀನ್ ನನ್ನ ಜೊತೆ ಅಲ್ಲೇ ಹ್ಯಾಪಿಯಾಗಿರುವಂತೆ, ಗ್ರಾಸ್ ತಿನ್ಕೊಂಡು ನೀನ್ ನನ್ನ ಜೊತೆ ಅಲ್ಲೇ ಹ್ಯಾಪಿಯಾಗಿರುವಂತೆ, ಖುಷಿಯಾಗಿರುವಂತೆ ಬಾ ಅಂತ ಸಿಯಾರು ಕರೀತಾ ಇದೆ. ಯಾರನ್ನ ಕರೀತಾ ಇದೆ, ಡಾಗಿನ ಕರೀತಿದೆ.